ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಈಗ ನಾನು ಹೇಳೋದೇನೆಂದರೆ, ನಾವುಗಳು ಮಾಡಿರೋ ಪಾಪ ಕಳಿಬೇಕಂದ್ರೆ ಎಷ್ಟೋ ಪೂಜೆಗಳು ಮಾಡ್ತೀವಿ, ಎಷ್ಟೋ ದೇವಸ್ಥಾನಗಳಿಗೆ ಹೋಗ್ತೀವಿ, ಹೋಮಗಳು ಮಾಡಿಸ್ತೀವಿ, ಮತ್ತು ತುಂಬ ದುಡ್ಡುಗಳೆಲ್ಲ ಖರ್ಚು ಮಾಡ್ತೀವಿ. ಇದೆಲ್ಲ ಒಂದು ಪರಿಹಾರ. ಯಾಕಂದರೆ ಇವಾಗ ನಾವು ಪಡ್ತಾ ಇರೋ ಕಷ್ಟ, ನಾವೇನು ಪಾಪ ಕರ್ಮಗಳು ಮಾಡಿರ್ತೀವೋ ಆ ಲೆಕ್ಕದಲ್ಲಿ ನಮ್ಮ ಜೀವನ ನಡೀತಾ ಇರುತ್ತೆ. ಆದರೆ ನಮ್ಮ ಕೈಯಲ್ಲಿ ಆ ಕಷ್ಟ ತಡೆಯೋದಕ್ಕಾಗಲ್ಲ. ನಾವು ಮಾಡಿರೋ ಪಾಪ ಕಳೆದ್ರೆ ಸಾಕು ಅಂದ್ಬಿಟ್ಟು ನಾವು ಈ ರೀತಿ ಎಲ್ಲ ಮಾಡ್ತೀವಿ. ಆದರೆ ನಾವು ಕೇಳೋ ಒಂದು ಕಥೆಯಿಂದ, ಒಂದು ಮಂತ್ರದಿಂದ ಆ ಪಾಪ ಕಳೆಯುತ್ತೆ ಅಂದ್ಬಿಟ್ಟು ತುಂಬ ಜನಕ್ಕೆ ಗೊತ್ತಿಲ್ಲ. ಯಾಕಂದರೆ ಇವಾಗ ಯಾರಾದರೂ ಒಬ್ಬರು ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾರೆ ಅಂದರೆ, ಯಾರು ಆ ಪೂಜೆ ಮಾಡಿಸ್ತಾರೋ ಅವ್ರಿಗೂ ಆ ಪುಣ್ಯ ಸಿಗತ್ತೆ. ಯಾರೆಲ್ಲ ಆ ಪೂಜೆಗೆ ಹೋಗ್ತಾರೆ ಮತ್ತು ಯಾರೆಲ್ಲ ಭಾಗವಹಿಸ್ತಾರೆ ಅವ್ರಿಗೂ ಆ ಪುಣ್ಯ ಸಿಗತ್ತೆ. ಇವಾಗ ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ಕತೆ ಹೇಳ್ತಾರೆ. ಆ ಕತೆನ ನಾವು ಅರ್ಧಂಬರ್ಧಂ ಕೇಳಿ ಬರೋಂಗಿಲ್ಲ, ಅದು ಪೂರ್ತಿ ಕೇಳಬೇಕು. ಆ ಕತೆ ಯಾರೆಲ್ಲ ಕೇಳ್ತಾರೆ ಅವ್ರ ಪಾಪ ಕಳೆಯತ್ತೆ ಮತ್ತು ಅವ್ರಿಗೆ ಒಳ್ಳೆಯದೂ ಆಗತ್ತೆ. ಅದಕ್ಕೆ ನೋಡಿ, ತುಂಬ ಜನ ಮನೆಯಲ್ಲಿ ವರ್ಷಕ್ಕೊಂದು ಸಾರಿ ಅವರು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ತಾರೆ. ಇದನ್ನೇ ನಾನು ಹೇಳ್ತಾ ಇರೋದು. ಒಂದು ನದಿಯಲ್ಲಿ ಸ್ನಾನ ಮಾಡಿದ್ರೆ, ಒಂದು ದೇವಸ್ಥಾನಕ್ಕೆ ಹೋದರೆ, ಹೋಮಗಳು ಮಾಡಿಸಿದ್ರೆ ಇದರಿಂದನೇ ಎಲ್ಲ ಒಳ್ಳೆಯದಾಗತ್ತೆ. ಕೆಲವ್ರಿಗೆ ಹೋಮ ಮಾಡಿಸೋಕೆ ದುಡ್ಡಿರಲ್ಲ, ಹಲವಾರು ಸಮಸ್ಯೆಗಳಿರುತ್ತೆ. ಅಂಥವ್ರಿಗೆಲ್ಲ ದೇವತೆಗಳು, ಋಷಿಗಳು, ಗುರುಗಳು, ಇಂಥ ಹಲವಾರು ಮಹಾತ್ಮರು ಅವರೆಲ್ಲ ಆಗಲೇ ಬರೆದಿಟ್ಬಿಟ್ಟಿದ್ದಾರೆ. ನೀವೆಲ್ಲ ದೇವತೆಗಳು ಕತೆ ಬರೆದಿದ್ದಾರೆ ಅಂದರೆ ಯೋಚನೆ ಮಾಡ್ತೀರಾ, ದೇವತೆಗಳು ಯಾವ್ದು ಬರೆದಿದ್ದಾರೆ ಅಂದ್ಬಿಟ್ಟು. ಈಗ ಮಹಾಭಾರತ ಬರೆದಿರೋದು ಯಾರು? ಆ ಕಥೆನ ಹೇಳಿರೋದು ವೇದವ್ಯಾಸ ಅವರು. ಆದರೆ ಅದನ್ನು ಬರೆದಿರೋದು ಗಣೇಶ. ಆ ಶಿವ ಪಾರ್ವತಿ ಮಗ ಗಣೇಶನೇ ಆ ಮಹಾಭಾರತ ಬರೆದಿದ್ದಾರೆ ಅಂದರೆ ಅದ್ರದ್ದು ಮಹತ್ವ ನೀವೇ ತಿಳ್ಕೊಳ್ಳಿ. ಅದನ್ನು ನಾವು ಓದುತ್ತೀವಿ ಅಂದರೆ ನಮಗೆಷ್ಟು ಪುಣ್ಯ ಸಿಗಲ್ಲ. ನಾವು ಹೇಳೋ ಕಥೆಗಳ ಮಹತ್ವ ಅದು ಸುಮ್ಮನೆ ನಾವು ಹೇಳೋದಲ್ಲ, ಅದನ್ನು ಬರೆದಿಟ್ಟಿದ್ದಾರೆ. ಅದನ್ನು ನಿಮಗೆ ತಲುಪಿಸ್ತೀರಿ. ಅದರ ಪುಣ್ಯ ಹೇಳೋದು ನಮಗೂ ಸಿಗತ್ತೆ, ಕೇಳೋರಿಗೆ ನಿಮಗೂ ಸಿಗತ್ತೆ. ಆದರೆ ನೀವು ಮಾಡಬೇಕಾಗಿರೋದೇನೆಂದರೆ, ಒಂದು ಕಥೆನ ಪೂರ್ತಿಯಾಗಿ ಕೇಳಬೇಕು. ಆಗ ಅದರ ಫಲ ನಿಮಗೆ ಸಿಗತ್ತೆ. ಒಂದು ಕಥೆನ ಬರೀ ಕತೆ ಅಂದ್ಕೊಂಡ್ರೆ ಅದು ನಮ್ಮ ದಡ್ಡತನ. ಅದರಲ್ಲಿರೋ ಮಹತ್ವ, ಶಕ್ತಿ ಏನು ಅಂದ್ಬಿಟ್ಟು ಮೊದಲು ನಾವು ತಿಳ್ಕೊಬೇಕು. ಇವಾಗ ಶಂಕರಾಚಾರ್ಯ ಅವರು ಬರಿತಾ ಇದ್ದಿದ್ದು ಅದಕ್ಕೆ ಎಷ್ಟು ಶಕ್ತಿ ಇತ್ತು ಅಂದರೆ, ಅವರ ಹಾಡೋ ಒಂದು ಶ್ಲೋಕದಿಂದ ಸಾಕ್ಷಾತ್ ಮಹಾಲಕ್ಷ್ಮಿನೇ ಬರ್ತಾಯಿದ್ರು, ಒಲಿತಿದ್ರು. ಶಂಕರಾಚಾರ್ಯ ಅವರು ವಯಸ್ಸಾದ ಒಂದು ಬಡ ಅಜ್ಜಿ ಮನೆಗೆ ಬರ್ತಾರೆ. ತಿನ್ನೋದಕ್ಕೆ ಏನಾದರೂ ಇದ್ದರೆ ಕೊಡಿ ಅಂತ ಕೇಳ್ತಾರೆ. ಒಂದು ಸಣ್ಣ ಗುಡಿಸ್ಲು ಮನೆ. ಆ ಮನೆಯಲ್ಲಿ ಏನಂದರೆ ಏನೂ ಇಲ್ಲ. ಪಾಪ ಏನು ತೊಗೊಂಡೋಗಿ ಕೊಡ್ತಾರೆ? ಅಜ್ಜಿಗೆ ತಿನ್ನೋಕ್ಕೇನೂ ಇಲ್ಲ, ಅಷ್ಟು ಕಷ್ಟ. ಆಗ ಅಜ್ಜಿ ಮನೆಯಲ್ಲೊಂದು ಬೆಟ್ಟದ ನಲ್ಲಿಕಾಯಿ ಇರುತ್ತೆ, ಅದು ಎಲ್ಲ ಒಣಗೋಗಿರುತ್ತೆ. ಇಲ್ಲ ಅಂದ್ಬಿಟ್ಟು ಹೇಳೋಕ್ಕಾಗಲ್ಲ, ಏನು ಮಾಡೋದು ಅಂದ್ಬಿಟ್ಟು ಯೋಚನೆ ಮಾಡಿ ಅದನ್ನೇ ತೊಗೊಂಡೋಗಿ ಕೊಡ್ತಾರೆ. ಆಗ ಶಂಕರಾಚಾರ್ಯ ಅವ್ರಿಗೆ ಅದನ್ನು ನೋಡಿ ಅವ್ರಿಗೆ ತುಂಬಾ ದುಃಖ ಆಗುತ್ತೆ. ಆಗ ಅವರು ಲಕ್ಷ್ಮೀದು ಒಂದು ಶ್ಲೋಕ ಹೇಳ್ತಾರೆ. ಸಾಕ್ಷಾತ್ತು ಆ ಲಕ್ಷ್ಮಿನೇ ಭೂಮಿಗೆ ಧರೆಗಿಳಿದು ಬರ್ತಾರೆ ನೋಡಿ. ಅದು ಆ ಶ್ಲೋಕಕ್ಕಿರೋ ಶಕ್ತಿ. ಒಂದು ಮಂತ್ರ, ಜಪ, ಕತೆ, ಶ್ಲೋಕ, ಈಗ ಗೊತ್ತಾಗ್ತಾ ಇರತ್ತೆ ನಿಮಗೆಲ್ಲ ಎಷ್ಟು ಶಕ್ತಿ ಇದೆ ಅಂದ್ಬಿಟ್ಟು. ಆಗ ಆ ತಾಯಿನ ಕೇಳ್ತಾರೆ, ಇವ್ರಿಗಿಷ್ಟೊಂದು ತೊಂದರೆ ಇದೆ, ಇಲ್ಲಿ ನೀನು ಇರಬೇಕು ಅಂದ್ಬಿಟ್ಟು. ಆಗ ತಾಯಿ ಹೇಳ್ತಾರೆ, ಇವ್ರು ಹಿಂದಿನ ಜನ್ಮದಲ್ಲಿ ಮಾಡಿರೋ ಪಾಪ ನಾನು ಇವ್ರ ಮನೆಗೆ ಹೋಗಲ್ಲ ಅಂದ್ಬಿಟ್ಟು. ಆದರೆ ಅವ್ರು ಹಿಂದಿನ ಜನ್ಮದಲ್ಲಿ ಮಾಡಿರ್ಬೋದು, ಈಗ ನನಗೆ ತಿನ್ನೋದಕ್ಕೇನು ಇಲ್ಲ ಅಂದ್ಬಿಟ್ಟು ಇರೋ ಒಂದು ನಲ್ಲಿಕಾಯಿ ತೊಗೊಂಬಂದು ನನಗೆ ಕೊಟ್ಟಿದ್ದಾರೆ. ಇಂಥವ್ರ ಮನೆಗೆ ನೀನು ಹೋಗಲೇಬೇಕು ಅಂತ ಹೇಳ್ಬಿಟ್ಟು ಆಗ ಆ ತಾಯಿ ಆ ಮನೆಗೆ ಒಲಿತಾರೆ. ಲಕ್ಷ್ಮಿ ಒಲಿದ ಮೇಲೆ ಏನಾಗತ್ತೆ ಅಂದ್ಬಿಟ್ಟು ಎಲ್ರಿಗೂ ಗೊತ್ತು. ಅದನ್ನೇ ನಾನು ಹೇಳಿದ್ದು. ನಮ್ಮ ಪಾಪ ಕಳೆಯೋದಕ್ಕೆ ಹಲವಾರು ಕಥೆಗಳಿದೆ. ಅದನ್ನು ನಾವು ಕೇಳಿದ್ರೆ ಸಾಕು, ಇಲ್ಲ ಮನೆಯಲ್ಲಿ ಹಾಕಿದ್ರೂ ಸಾಕು. ಅದರಿಂದ ನಮಗೆ ನಮ್ಮ ಪಾಪ ಎಲ್ಲ ಕಳೆಯುತ್ತೆ, ಒಳ್ಳೆಯದೂ ಆಗತ್ತೆ. ಅದೇ ರೀತಿ ಇವಾಗ ರಾಯರ ಪವಾಡಗಳಾಗಿರ್ಬೋದು, ಇದೆಲ್ಲ ನಡೆದಿರೋ ಸತ್ಯ. ನಾನು ಈ ವಿಡಿಯೋ ಮಾಡಿದ ಉದ್ದೇಶ ಏನಂದರೆ, ಆ ಕತೆಗಿರೋ ಮಹತ್ವ ಏನು ಅಂದ್ಬಿಟ್ಟು ಎಲ್ರಿಗೂ ಗೊತ್ತಾಗಲಿ ಅಂತ. ನನ್ನ ಚಾನಲ್ನಲ್ಲಿ ನಾನು ಹೇಳೋ ಕತೆಗಳು ನಿಮ್ಮ ಜೀವನದಲ್ಲಿ ಯಾವ ರೀತಿ ಪವಾಡ ತರುತ್ತೆ, ಯಾಕೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು. ನಮ್ಮ ವಿಡಿಯೋಗಳಿಂದ ನಾನು ನಿಮ್ಗೆ ಹೇಳ್ತೀನಿ, ಈ ರೀತಿ ಮಾಡಿ ಈ ಥರ ಒಳ್ಳೆಯದಾಗತ್ತೆ ಅಂದ್ಬಿಟ್ಟು. ಸುಮ್ಮನೆ ನಾನು ಹೇಳೋದಲ್ಲ, ಅದರಿಂದ ಎಷ್ಟು ವಿಷಯ ಇದೆ ಅಂದ್ಬಿಟ್ಟು ಗೊತ್ತಾಗಲಿ ಅಂತ. ಒಂದು ಉದಾಹರಣೆಗೆ ನಾನು ಈ ವಿಡಿಯೋ ಮಾಡಿದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ.
ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.